ಇನ್ನು ಸಿಸಿಬಿಗೆ ತಲೆನೋವಾಗಿದೆ. ಶಂಕಿತನ ಪತ್ತೆ ಹಚ್ಚೋ ಅಂತ ಕೆಲಸ 3 ದಿನ ಕಳೆದರೂ ಇನ್ನೂ ಸಿಕ್ತಿಲ್ಲ ಶಂಕಿತ ಉಗ್ರನ ಬಗ್ಗೆ ಕ್ಲಾರಿಟಿ. ಸಿಸಿಬಿಗೆ ಇದು ದೊಡ್ಡ ತಲೆನೋವಾಗಿದೆ. ಶಂಕಿತನನ್ನ ಪತ್ತೆ ಹಚ್ಚುವಂತ ಕೆಲಸ ಈಗಾಗಲೇ 3 ದಿನ ಕಳೆದಿದೆ, ಬರೋಬ್ಬರಿ 72 ಗಂಟೆ ಆಗಿದೆ. ಆದರೂ ಕೂಡ ಅವನ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. 20ಕ್ಕೂ ಹೆಚ್ಚು ಟೀಮ್ನಿಂದ ನಡೀತಾ ಇದೆ ಸ್ಫೋಟದ ಬಗ್ಗೆ ತನಿಖೆ. 1650ಕ್ಕೂ ಅಧಿಕ ಸಿಸಿಟಿವಿಯನ್ನ ಈ ತಂಡಗಳು ಪರಿಶೀಲನೆಯನ್ನ ಮಾಡಿದೆ. ಆರೋಪಿ ಪತ್ತೆಗೆ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಶಂಕಿತನ ಪತ್ತೆಗೆ ಸಿಸಿಬಿ ರೂಪಿಸಿದ ಆ 5 ಪ್ಲಾನ್ ಏನು? 5 ಪ್ಲಾನ್ನ ಮಾಡ್ಕೊಂಡಿದೆ ಸಿಸಿಬಿ ತಂಡ. ಹಾಗಾದ್ರೆ 5 ಪ್ಲಾನ್ ಏನು ಅನ್ನೋದು ಇನ್ನು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಒಂದು ಕಡೆ ಸಿಸಿಬಿ, ಮತ್ತೊಂದು ಕಡೆ ಪೊಲೀಸರು ಈಗಾಗಲೇ ತಂಡಗಳನ್ನು ರಚನೆ ಮಾಡಿಕೊಂಡು ಶಂಕಿತ ಉಗ್ರನ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದೆ. ಆದ್ರೆ ಹೇಗೆ ನಡೀತಾ ಇದೆ ತನಿಖೆ ಅಂತ ಈಗ? ಮಧುಸೂದನ್, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಗೆ ಈ ಒಂದು ಶಂಕಿತನ ಒಂದು ಹುಡುಕಾಟ ಇದೆ, ಅದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಮುಖ್ಯವಾಗಿ ಸಿಸಿಬಿ ಪೊಲೀಸರು ಈಗಾಗಲೇ 20 ತಂಡಗಳನ್ನು ರಚಿಸಿಕೊಂಡು ಶಂಕಿತರಿಗಾಗಿ ಬಲೆಯನ್ನು ಬೀಸಿದ್ದಾರೆ. ಆದರೆ ಯಾವುದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ಸಿಸಿಬಿ ಪೊಲೀಸರು ಯಾವ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಶಂಕಿತರಿಗಾಗಿ ಬಲೆಯನ್ನು ಬೀಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮುಖ್ಯವಾಗಿ ಕೆಫೆಟೇರಿಯಾ ಸುತ್ತಮುತ್ತ ಒಂದು ತಂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಕೆಫೆಟೇರಿಯಾದಲ್ಲಿ ಯಾವ್ಯಾವ ರೀತಿಯಲ್ಲಿ ಘಟನೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಇನ್ನು 3 ತಂಡಗಳು ಈಗಾಗಲೇ ಸಿಸಿಟಿವಿಗಳನ್ನ ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುಮಾರು 1650ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಹುಡುಕಿ ಎಲ್ಲಿ ಈ ಒಂದು ಶಂಕಿತನ ಓಡಾಟ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈತ ಬಸ್ನಲ್ಲಿ ಬಂದಿದ್ದಾನೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದ್ರಿಂದಾಗಿ ಇನ್ನೂ 2 ತಂಡಗಳಿದ್ದಾವೆ. ಅವೆರಡು ಕೂಡ ಈಗಾಗಲೇ BMTC ಆಗಿರ್ಬೋದು ಅಥವಾ KSRTC ಆಗಿರ್ಬೋದು, ಈ ರೀತಿಯ ಬಸ್ಗಳೇನಿರ್ತವೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಬಳಿಯಲ್ಲೂ ಕೂಡ ಸಿಸಿಟಿವಿ ಫುಟೇಜ್ಗಳನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಯಾವ ಬಸ್ಗಳು ಯಾವ ಲೈನ್ ನಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಖಾಸಗಿ ಬಸ್ಗಳಾಗಿರ್ಬೋದು, ಟ್ರಾವೆಲ್ ಏಜೆನ್ಸಿಗಳಾಗಿರ್ಬೋದು, ಇವೆಲ್ಲದರ ಬಳಿಯೂ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣಗಳಲ್ಲಿ ಕೇವಲ ಒಂದು ಆಂಗಲ್ ನಲ್ಲಿ ತನಿಖೆಯನ್ನ ಮಾಡಿದ್ರೆ ಬರೋದಿಲ್ಲ. ಅದಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಅಂದ್ರೆ ಯಾವ್ದಾದ್ರು ಬುಕಿಂಗ್ ಆಗಿದೆ ಕ್ಯಾಬ್ಗಳು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ಯಾಬ್ಗಳ ಮುಖಾಂತರವಾಗಿ ಕೂಡ ಹೋಗಿರಬಹುದು, ಅಥವಾ ಆಟೋ ಮುಖಾಂತರವಾಗಿ ಕೂಡ ಹೋಗಿರಬಹುದು, ಅಥವಾ ಬೈಕ್ನ ಮುಖಾಂತರವಾಗಿ ಕೂಡ ಹೋಗಿರಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಟವರ್ ಡಂಪ್ ಅನ್ನು ತೆಗೆಯುವಂತ ಒಂದು ಕೆಲಸವನ್ನ 2 ತಂಡಗಳು ಈಗಾಗಲೇ ಮಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಆಕ್ಟಿವ್ ಇದ್ದಂತಹ ನಂಬರ್ಗಳು ಯಾವ್ಯಾವುದು, ಅದರಲ್ಲೂ ಕೂಡ ಅನ್ಯೂಶುವಲ್ ಆಗಿರುವಂತಹ ನಂಬರ್ಗಳು ಯಾವುದು, ಇದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಾಗೆ ಟವರ್ ಡಂಪ್ ಅನ್ನ ತೆಗೆದು ಕೂಡ ಇಲ್ಲಿ ಆರೋಪಿಗಾಗಿ ಬಲೆಯನ್ನು ಬೀಸಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣಗಳಲ್ಲಿ ಆರೋಪಿ ಫೋನ್ ನಲ್ಲಿ ಮಾತನಾಡಿರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಈತ ಯಾರೊಂದಿಗೆ ಸಂಭಾಷಣೆಯನ್ನ ಮಾಡಿದ್ದಾರೆ, ಯಾವ ನಂಬರ್ಗಳು ಇಲ್ಲಿ ಆಕ್ಟಿವ್ ಆಗಿದಾವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಕೇವಲ ಈ ಒಂದು ನಂಬರ್ ಅಥವಾ 2 ನಂಬರ್ ಅನ್ನುವಂಥ ಒಂದು ಪ್ರಮೇಯ ಬರೋದಿಲ್ಲ. ಇಲ್ಲಿ ಆಕ್ಟಿವ್ ಆಗಿದ್ದಂಥ ಎಲ್ಲ ನಂಬರ್ಗಳ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನ ಈಗಾಗಲೇ ಸಿಸಿಬಿ ಟೀಮ್ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಹೊರ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ತಂಡಗಳು ಬೀಡು ಬಿಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಆರೋಪಿಗೆ ಈ ಒಂದು ಗಡಿಭಾಗ ಏನಿರ್ತಾರೆ, ಬೇರೆ ರಾಜ್ಯದ ಗಡಿಭಾಗ ಸ್ವಲ್ಪ ಹತ್ತಿರವಾಗಿರೋದ್ರಿಂದಾಗಿ ಆತ ಅಲ್ಲಿಗೂ ಕೂಡ ಹೋಗಿರಬಹುದು ಅನ್ನುವಂಥ ಒಂದು ಅನುಮಾನದ ಮೇರೆಗೆ ಒಟ್ಟು 5 ತಂಡಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಳೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ರೋ ಅಂಥವರ ವಿಚಾರಣೆ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳನ್ನ, ಆ ಎಲ್ಲ ಪ್ರಕರಣಗಳನ್ನ ಕೂಡ ಬೆಳಕಿಗೆ ತರಬೇಕಾಗುತ್ತೆ. ಅದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಆ ವ್ಯಕ್ತಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಹಿಂದೆ ಯಾರ್ಯಾರು ಬ್ಲಾಸ್ಟ್ ನಲ್ಲಿ ಭಾಗಿಯಾಗಿದ್ರಲ್ಲ ಅಂತಹ ಒಂದು ಆರೋಪಿಗಳನ್ನ ಕೂಡ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇದು ಯಾವ ಮಾದರಿಯ ಒಂದು ಸಂಚು ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮಾತ್ರ ಇದು ಯಾರು ಮಾಡಿರುವಂತಹ ಒಂದು ಪ್ಲಾನ್ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರಿಗೂ ಕೂಡ ಸುಳಿವು ಅನ್ನುವಂಥ ಸಿಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಆ ರೀತಿಯಲ್ಲಿ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ತನಿಖೆಗೆ ಹಿನ್ನಡೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಆಂಗಲ್ನಲ್ಲೂ ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. 5 ರಿಂದ 6 ತಂಡಗಳನ್ನ 6 ಪ್ಲಾನ್ಗಳಲ್ಲಿ ಮಾಡಿ ಈಗಾಗಲೇ ಒಂದು ತನಿಖೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಶಂಕಿತನ ಒಂದು ಜಾಡೇನಿದೆ ಅದು ಪತ್ತೆಯಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸಿಸಿಬಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.